ನಮಸ್ಕಾರ ಗೆಳೆಯರೆ. ನಮ್ಮಲ್ಲಿ ಬರೋರೆಲ್ಲ ಸರಳತೆ ಯಾವ ಥರ ಆ, ಜೀವನದಲ್ಲಿ ಬರಬೇಕು, ಅದಕ್ಕೇನಾದರೂ ಟ್ರಿಕ್ಸ್ ಹೇಳಿ, ಹ್ಯಾಕ್ಸ್ ಹೇಳಿ, ಉಪಾಯಗಳು ಹೇಳಿ, ನೀವೇನೇನು ಮಾಡಿದಿರಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಸರಳತೆ ಒಂದು ಹೆಜ್ಜೆ ಇಲ್ಲ. ನಾವು ಮಾಡುವ ಪ್ರತಿಯೊಂದು ವಿಚಾರ, ಕೆಲಸ, ಊಟ, ಅಡಿಗೆ, ಸಂಬಂಧ ಎಲ್ಲದರಲ್ಲಿ ಕೂಡ ಸರಳತೆ ಬರಬೇಕು. ನಮಗೆಲ್ಲ ಸಮಸ್ಯೆ ಆಗಿರೋದೇ ನಾವು ಸರಳತೆಯಿಂದ ದೂರ ಹೋಗಿದ್ದಕ್ಕೆ, ಆಯಿತಾ. ಸೊ ಈ 8-10 ವರ್ಷದಲ್ಲಿ ನಾವು ಅಳವಡಿಸಿರುವ ಸರಳತೆ ಸ್ಟೆಪ್ಸ್ಗಳು ಅಂದರೆ ಹೆಜ್ಜೆಗಳ ಒಂದು ಪಟ್ಟಿ ಮಾಡಿದ್ದೀನಿ ನೋಡಿ. ನಿಮಗೆ ಇದರಲ್ಲಿ ಯಾವುದು ಸಾಧ್ಯ ಇದೆಯೋ ಅದನ್ನು ಮಾಡಿ. ನಿಮ್ಮ ಜೀವನದಲ್ಲಿ ಕೂಡ ಬಹಳ ಬಹಳ ನೆಮ್ಮದಿ ಬರ್ತದೆ, ಆಯಿತಾ. ಸಕ್ಕರೆ ಬದಲು ಬೆಲ್ಲ ಬಳಸಿದೆವು. ಇದು ಎಲ್ಲಕ್ಕಿಂತ ಮೊದಲನೇ ಹೆಜ್ಜೆ ಮತ್ತು ಅತಿ ದೊಡ್ಡ ಹೆಜ್ಜೆ. ಸಕ್ಕರೆಯಷ್ಟು ಡೇಂಜರಸ್ ಯಾವ ವಸ್ತು ಇಲ್ಲ. ಮನೆಮದ್ದುಗಳ ಬಳಕೆ. ತಕ್ಷಣ ಪ್ರತಿಯೊಂದಕ್ಕೆ ಔಷಧಿ ತಗೊಳ್ಳೋ ಬದಲಿ ಮನೆಮದ್ದುಗಳ ಬಳಕೆ ಶುರು ಮಾಡಿದ್ವಿ. ಸಂಸ್ಕರಿಸಿದ ಉಪ್ಪು ಅಂದರೆ ರಿಫೈನ್ಡ್ ಉಪ್ಪು ಬಿಟ್ಟು ಹಳ್ಳುಪ್ಪು ಬಳಸಿದೆವು. ನೈಸರ್ಗಿಕ ದೃಷ್ಟಿ ಮರುಸ್ಥಾಪನೆ ಅಂದರೆ ನಂದು ಮತ್ತು ಸಾವಿತ್ರಿ, ನನ್ನ ಹೆಂಡತಿ ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತಲ್ಲ, 0.25 0.5 ಕನ್ನಡಕ ಬರ್ತದಲ್ಲ, ಅದಕ್ಕೆ ನೈಸರ್ಗಿಕವಾಗಿ ಆಹಾರದಲ್ಲಿ ಬದಲಾವಣೆ ಮಾಡಿ ಸ್ವಲ್ಪ ವ್ಯಾಯಾಮಗಳನ್ನೆಲ್ಲ ಮಾಡಿ ಅದನ್ನು ಸರಿಪಡಿಸ್ಕೊಂಡಿದ್ವಿ. ನಾವು ಸೋಪು ಬಳಸ್ತಾ ಇಲ್ಲ, ಮೈಗೆ ಸೋಪ್ ಹಚ್ತಾ ಇಲ್ಲ. ದಿನಾಲಿ ಆ್ಯಕ್ಟಿವ್ ಆಗಿದ್ದು ಬೆವರ್ತಾ ಇದ್ದರೆ ಮತ್ತು ಸರಳ ಊಟ ಮಾಡ್ತಾ ಇದ್ದರೆ ಮೈ ವಾಸನೆನೇ ಬರೋದಿಲ್ಲ. ಸಾಬೂನು ಬೇಕೇ ಆಗಿಲ್ಲ ಅದಕ್ಕೆ. ಹಲ್ಲು ಪುಡಿ ಬಳಕೆ. ಪೇಸ್ಟ್ ಬಿಟ್ಟು ಹಲ್ಲು ಪುಡಿ ಅಥವಾ ಇದ್ದಿಲು ಬಳಸ್ತೀವಿ. ಮಲಗುವ ಮುನ್ನ ಹಲ್ಲುಜ್ಜುವುದು. ಇದರಿಂದ ಪ್ರತಿಯೊಂದು ಹಲ್ಲಿನ ಬಾಯಿಯ ಇಂಥ ಸಮಸ್ಯೆಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಬಿಸಿ ನೀರು ಸ್ನಾನವಿಲ್ಲ. ಅತ್ಯವಶ್ಯಕವಿದ್ದಾಗ ಮಾತ್ರ ಬಿಸಿ ನೀರು ಬಳಸ್ತೀವಿ, ಬೇರೆ ಟೈಮಲ್ಲೆಲ್ಲ ಬಿಸಿ ನೀರು ಬಳಸಲ್ಲ. ಪ್ರತಿದಿನ ಆದಷ್ಟು ಸಮಯ ಸೂರ್ಯನ ಬೆಳಕಿನಲ್ಲಿ ಕಳಿತೀವಿ. ಬರಿಗಾಲಿನಿಂದ ನಡೆಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಗಾರ್ಡನ್ ಕೆಲಸ ಮಾಡಬೇಕಾದ್ರೆ, ಮನೆ ಕೆಲಸ ಮಾಡಬೇಕಾದ್ರೆ ಚಪ್ಪಲಿ ಯೂಸ್ ಮಾಡೋದಿಲ್ಲ. ಪ್ರತಿದಿನ ತೂಕದ ಕಡೆ ಸ್ವಲ್ಪ ಲಕ್ಷ್ಯ ಇಡ್ತಾ ಇರ್ತೀವಿ. ಯಾರಾದರೂ ದಪ್ಪ ಆಗಿದ್ದೀವಾ, ತಿನ್ನೋದು ಮಾಡೋದು ಏನಾದರೂ ಹೆಚ್ಚಿಗೆ ಮಾಡ್ತಾ ಇದ್ದೀವಾ, ಜಂಕ್ ಫುಡ್ ಬಳಸೋದು ಹೆಚ್ಚಿಗೆ ಆಗ್ತಾ ಇದೆಯಾ ಅಂತ ನೋಡ್ತಾ ಇರ್ತೀವಿ. ಸೌಂದರ್ಯ ಅಂದರೆ ಕಾಸ್ಮೆಟಿಕ್ಸ್ ಬಳಸೋದಿಲ್ಲ, ಯಾವುದೇ ರೀತಿಯ ಕಾಸ್ಮೆಟಿಕ್ಸ್, ಲಿಪ್ಸ್ಟಿಕ್, ಡಿಯೋ, ಕ್ರೀಮ್, ಯಾವುದೋ ಒಂದು ಮಾಯ್ಶ್ಚರೈಸರ್, ಇಂಥದ್ದು ಯಾವುದೂ ಇಲ್ಲ ನಮ್ಮಲ್ಲಿ. ತಲೆಗೆ ಶೀಗೆಕಾಯಿ ಪುಡಿ ಬಳಸ್ತೀವಿ. ಕೈಯಿಂದ ಮಾಡಿದ ಹರಳೆಣ್ಣೆ ಬಳಸ್ತೀವಿ. ಇದರದ್ದು ಬಹಳ ಉಪಯೋಗಗಳಿದೆ. ಒಂದು ಹರಳೆಣ್ಣೆ ಮಾಡೋದು ಬಳಸೋದು ಕಲ್ತ್ಕೊಂಡ್ರೆ ನಿಮ್ಗೆ ಬೇರೆ ಏನೂ ಬೇಕೇ ಆಗಿಲ್ಲ. ಅದು ಒಂದೇ ಸಂಪೂರ್ಣ ಮನೆ ಔಷಧಿಯಾಗಿ ನೀವು ಬಳಸ್ಬೋದು. ಮತ್ತು ಇದೇ ಹರಳೆಣ್ಣೆಯನ್ನು ನಾವು ಬೇರೆಯವರಿಗೆ ಕೊಟ್ಟು ಬೇರೆಯವ್ರಿಗೆ ಕೂಡ ಜೀವನ ಶೈಲಿ ರೋಗಗಳಿಂದ ಹೊರಗೆ ಬರೋದಕ್ಕೆ ಸಹಾಯ ಮಾಡ್ತಾಯಿದ್ದೀವಿ. ಆಹಾರ ಮತ್ತು ಅಡುಗೆ ಮನೆಯಲ್ಲಿ ಮಾಡಿದ ಬದಲಾವಣೆಗಳು. ಸಾವಯವ ಧಾನ್ಯಗಳ ಬಳಕೆ. ಆರ್ಗ್ಯಾನಿಕ್ ಧಾನ್ಯಗಳನ್ನಷ್ಟೇ ಖರೀದಿ ಮಾಡ್ತೀವಿ. ಪಾಲಿಷ್ ಮಾಡದ ಅಕ್ಕಿ ಬಳಸ್ತಾ ಇದ್ದೀವಿ. ಗಾಣದ ಎಣ್ಣೆ ಬಳಸ್ತೀವಿ, ರಿಫೈನ್ಡ್ ಎಣ್ಣೆ ಬಳಸಲ್ಲ. ಪ್ರೆಷರ್ ಕುಕ್ಕರ್ ಬಳಸ್ತಾ ಇಲ್ಲ. ಮನೆಯಲ್ಲಿ ಹಾಲಿನ ಚಹಾ ಮಾಡೋದಿಲ್ಲ. ಮನೆಯಲ್ಲಿ ಹೈನುಗಾರಿಕೆ ಉತ್ಪನ್ನಗಳಿಲ್ಲ, ಮೇನ್ಲಿ ಹಾಲು ಬಳಸೋದಿಲ್ಲ. ಮಜ್ಜಿಗೆ ಬಳಸ್ತೀವಿ, ಯಾರಾದರೂ ಮಜ್ಜಿಗೆ ತಂದು ಕೊಟ್ಟರೆ ಯೂಸ್ ಮಾಡ್ತೀವಿ. ಫ್ರಿಡ್ಜ್ ಇಲ್ಲ, ಟಿ ವಿ ಇಲ್ಲ, ಮಿಕ್ಸರ್ ಇಲ್ಲ, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಿಲ್ಲ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಕರೆಂಟ್ ಇಲ್ಲ. ನಾವು ಮನಸಾರೆ ಆಫ್ ಗ್ರಿಡ್ ಬದುಕಬೇಕು, ಕರೆಂಟ್ ಇಲ್ಲದ ಸ್ಥಳದಲ್ಲಿ ಬದುಕಬೇಕು ಅಂಥೇಳಿ ಬಂದಿರೋದು. ಒಂದು ಸೋಲಾರ್ ಪ್ಯಾನಲನ್ನು ಬಳಸಿ ನಮ್ಮ ಫೋನ್, ಲ್ಯಾಪ್ಟಾಪ್ ಎಲ್ಲ ಚಾರ್ಜಿಂಗ್ ಮಾಡ್ಕೊತೀವಿ. ಅದು ಬಿಟ್ಟರೆ ಬೇರೆ ಯಾವ ಕರೆಂಟ್ ವಸ್ತುಗಳು ಇಲ್ಲ. ಹಸಿವಾದಾಗ ಮಾತ್ರ ಊಟ ಮಾಡೋದು. ಇದು ಬಹಳ ಬಹಳ ದೊಡ್ಡ ಹೆಜ್ಜೆ. ಹಸಿವಾದಾಗಷ್ಟೇ ಊಟ ಮಾಡಿದರೆ ಆರೋಗ್ಯದ ಸಮಸ್ಯೆಗಳೇ ಇರಲ್ಲ. ಮಾಂಸಾಹಾರ ಸೇವನೆ ಕಡಿಮೆ. ಈಗ ಆದಷ್ಟು ಕಡಿಮೆ ಮಾಂಸಾಹಾರ ಸೇವನೆ ಮಾಡ್ತೀವಿ. ಸ್ಥಳೀಯ ಆಹಾರಗಳ ಬಳಕೆ ಮಾಡ್ತೀವಿ, ಅಂದರೆ ಇಲ್ಲೇ ಬೆಳೆಯುವಂಥ ಆಹಾರಗಳು. ಡ್ರೈ ಫ್ರೂಟ್ಸ್, ಚಾಕ್ಲೇಟ್ನಲ್ಲಿ ಬಿಟ್ಟು ಬೇರೆ ಎಲ್ಲೂ ಹಾಕೋದೇ ಇಲ್ಲ. ಡ್ರೈ ಫ್ರೂಟ್ಸ್ ತಿನ್ನೋದು, ದಿನಾಲು ತಿನ್ನೋದು, ಅಡುಗೆಯಲ್ಲಿ ಹಾಕೋದು, ಇಂಥದ್ದೆಲ್ಲ ಮಾಡೋದಿಲ್ಲ. ಸಂಜೆ ಸೂರ್ಯಾಸ್ತದ ಸುತ್ತಮುತ್ತ ಅಂದರೆ 7 ಗಂಟೆ ಸುತ್ತಮುತ್ತ ಊಟ ಮಾಡ್ತೀವಿ. ಲೇಟ್ ಡಿನ್ನರ್ಸ್ ಇಲ್ಲ. 9 ಗಂಟೆಗೆಲ್ಲ ಮತ್ತೆ ಎಲ್ಲರೂ ಮಲಗಿರ್ತೀವಿ. ಮೈದಾ ಬಳಸೋದಿಲ್ಲ.
ಮನೆಯಲ್ಲಿ ಮಾಡಿದ ಪಾನೀಯಗಳಷ್ಟೇ ಕುಡಿತೀವಿ. ಅಂದರೆ ಕಷಾಯ, ಕೆಲವೊಂದು ಸರಿ ಬ್ಲ್ಯಾಕ್ ಟೀ, ಪ್ಯಾಷನ್ ಫ್ರೂಟ್ ಜ್ಯೂಸು, ನಿಂಬೆ ಹಣ್ಣಿನ ರಸ, ಈ ಥರದೆಲ್ಲ ಚಾಕ್ಲೇಟ್ ಡ್ರಿಂಕ್ ಈ ಥರದ್ದೆಲ್ಲ ಬಳಸ್ತೀವಿ ಹೊರತು ನಮ್ಮ ಪ್ಯಾಕೇಜ್ ಡ್ರಿಂಕ್ಸ್ ಇದೆಯಲ್ಲ, ಕೋಕೋ ಕೋಲಾ, ಪೆಪ್ಸಿ ಅಂಥದ್ದೆಲ್ಲ ಯೂಸ್ ಮಾಡೋದಿಲ್ಲ. ಏನಾದರೂ ಆದಾಗ ಉಪವಾಸ ಮಾಡ್ತೀವಿ. ಭಯ, ಕೋಪ, ಸಿಟ್ಟು, ಹತಾಶೆ, ಅನಾರೋಗ್ಯ, ಜ್ವರ, ಕೆಮ್ಮು, ಬೇದಿ ಏನೇ ಬರಲಿ ಉಪವಾಸ ಮಾಡ್ತೀವಿ. ಅದರಿಂದ ಭಾಳ ಬೇಗ ಕಮ್ಮಿ ಆಗ್ತದೆ. ಕೆರೆಯ ನೀರು ಕುಡಿತೀವಿ, ಕೆರೆ ನೀರು ಅಥವಾ ಬಾವಿ ನೀರು ಬಳಸ್ತೀವಿ. ಸರಳ ಮನೆಯಲ್ಲೇ ತಯಾರಿಸಿದ ಸರಳವಾದ ಅಡುಗೆಯಿಂದ ತಯಾರಿಸಿದ ಊಟ ಮಾಡ್ತೀವಿ. ಸರಳ ಊಟ ಅಂತಂದರೆ ಒಂದು ಹೊತ್ತಿಗೆ ಒಂದಿಲ್ಲ 2 ಐಟಮ್ಸ್ ಇರಬೇಕಷ್ಟೇ. ಸಿಂಗಲ್ ಪಾಟ್ ಕುಕ್ಕಿಂಗ್ ಅಂತಾರೆ ಇದಕ್ಕೆ. ನವಣೆ ಸಾರು, ಒಂದು ಚಟ್ನಿ ಪುಡಿ ಆಲ್ರೆಡಿ ಮಾಡಿರೋದು ಇರ್ತದೆ. ಸಾಯಂಕಾಲ ಕಿಚಡಿ ಸಾಕು. 20 ಬೆಳಗ್ಗೆ ಒಂದು 10-20 ಮಾಡೋದು, ಸಾಯಂಕಾಲ ಒಂದು 10-20 ಮಾಡೋದು, ಇದರಲ್ಲೆಲ್ಲ ಅರ್ಥ ಇಲ್ಲ. ಅದು ಜೀರ್ಣ ಆಗೋದಿಲ್ಲ, ರೋಗಕ್ಕೆ ಕಾರಣ. ಜೊತೆಯಲ್ಲೇ ಕುಳಿತು ಊಟ ಮಾಡ್ತೀವಿ. ಆದಷ್ಟು ಯಾರಿಗೆ ಯಾವಾಗ ಬೇಕೋ ಅವ್ರು ಊಟ ಮಾಡ್ಬೋದು, ಆದರೆ ಆದಷ್ಟು ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋದು ರೂಢಿ. ಮನೆಯಲ್ಲೇ ಬ್ರೆಡ್ ತಯಾರಿಕೆ, ಮನೆಯಲ್ಲೇ ಕೇಕ್ ತಯಾರಿಕೆ, ಸಕ್ಕರೆ ಬದಲೇ ಜೇನು, ಹಾಲಿನ ಬದಲಿ ಏನೂ ಇಲ್ಲ, ಮೈದಾ ಬದಲಿ ಗೋಧಿ ಹಿಟ್ಟು ಬಳಸಿ ಫರ್ಮೆಂಟೇಷನ್ ಮಾಡಿ ಮನೆಯಲ್ಲೇ ಬ್ರೆಡ್ ತಯಾರಿಕೆ ಮಾಡಿ. ಸೋಡೋ ಬ್ರೆಡ್ ಅಂತಾರೆ ಇದಕ್ಕೆ. ಇದರಿಂದ ಹೊಟ್ಟೆ ಕೆಡೋದಿಲ್ಲ, ಇದರಲ್ಲಿ ಗ್ಲೂಟೆನ್ ನಷ್ಟವಾಗ್ತದೆ. ಮೊಟ್ಟೆ ಮತ್ತು ಮಾಂಸಕ್ಕಾಗಿ ಕೋಳಿ ಸಾಕಾಣಿಕೆ, ಇದೆಲ್ಲ ನಮ್ಮ ಮಕ್ಕಳೇ ನೋಡ್ಕೊತಾರೆ. ಆದ್ಯ ಮತ್ತು ಅಂಜು ಸಂಪೂರ್ಣವಾಗಿ ಕೋಳಿ ಸಾಕಾಣಿಕೆ ಅವರೇ ನೋಡ್ಕೊತಾರೆ. ಅದರಿಂದ ನಮಗೆ ಸಿಕ್ಕಾಪಟ್ಟೆ ಮೊಟ್ಟೆ ಸಿಗ್ತದೆ ಮತ್ತು ಮಾಂಸ ಸಿಗ್ತದೆ. ಬೇಕಾದಷ್ಟು ತರಕಾರಿಗಳನ್ನು ನಾವೇ ಬೆಳೆಯುತ್ತೇವೆ. ತರಕಾರಿ ಮತ್ತು ಹಣ್ಣುಗಳನ್ನು ನಾವೇ ಬೆಳೆಸ್ತಾ ಇದ್ದೀವಿ. ಏನೋ ಒಂದು ಅನಾವಶ್ಯಕ ಪರಿಸ್ಥಿತಿ ಬಂದಾಗಷ್ಟೇ ಮಾರ್ಕೆಟಿಂದ ತರ್ತೀವಿ. ಬೆಡ್ ತೆಗೆದು ಹಾಕಿದ್ದೀವಿ, ನೆಲದ ಮೇಲೆ ಮಲಗ್ತೀವಿ. ಆಯಿತಾ? ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡ್ತೀವಿ. ಅಡಿಗೆಗಾಗಿ ಇದ್ದಿಲು ಬಳಸ್ತೀವಿ. ಇದ್ದಿಲಿನ ಸ್ಟೀಮ್ ಕುಕ್ಕರ್ ಅಂತ ಇದೆ, ಅದೇ ನಮ್ಮ ಮೇನ್ ಅಡುಗೆ. ಇದ್ದಿಲು ತಗೊಂಡು ಒಂದು ಸರಿ ಒಲೆ ಹಚ್ಚಿ ಬಿಟ್ಟರೆ ಮುಗಿದೋಯ್ತು. 1 ತಾಸಲ್ಲಿ ತಾನೇ ಅದು ಕುಕ್ ಆಗ್ತದೆ, ನಿಧಾನಕ್ಕೆ ಕುಕ್ ಆಗ್ತದೆ. ಬಹಳ ಒಳ್ಳೆಯ ರುಚಿ ಊಟ ಆಗ್ತದೆ ಅದರಲ್ಲಿ. ಆಫ್ ಗ್ರಿಡ್ ಜೀವನ ಅಂದರೆ ಕರೆಂಟ್ ಇಲ್ಲ, ವಾಟರ್ ಸಪ್ಲೈ ಇಲ್ಲ, ರೋಡ್ ಇಲ್ಲ, ಈ ಥರ ಆಫ್ ಗ್ರಿಡ್ ಜೀವನ. ಇದು ನೆಮ್ಮದಿಗಾಗಿ ನಾವೇ ಬೇಕು ಅಂತ ಬಯಸಿ ಬಂದಿದ್ದು. ಕೈಯಿಂದ ಬಟ್ಟೆ ಒಗೆಯೋದು, ಅಂಜು ಅವಳ ಬಟ್ಟೆ ಒಗಿತಾಳೆ, ವಾಶ್ ಮಾಡೋದು, ತೊಳೆಯೋದು. ಆದ್ಯ ಅವಳ ಬಟ್ಟೆ ತೊಳಿತಾಳೆ, ಸಾವಿತ್ರಿ ಅವಳ ಬಟ್ಟೆ ತೊಳಿತಾಳೆ, ಎಲ್ಲ ಕೈಯಿಂದ. ಮೊದಲೆಲ್ಲ ವಾಷಿಂಗ್ ಮಿಷಿನ್ ಇತ್ತು, ಎಲ್ಲ ತೆಗೆದಾಕಿದ್ವಿ. ಡಿಶ್ ವಾಷರ್ ಇತ್ತು, ಅದನ್ನು ತೆಗೆದಾಕಿದ್ವಿ 8-10 ವರ್ಷದಿಂದ. ಕೈಯಿಂದ ಪಾತ್ರೆ ತೊಳೆಯೋದು. ಬಟ್ಟೆ ತೊಳೆಯೋದಕ್ಕೆ ನೈಸರ್ಗಿಕ ಸೋಪು, ಪಾತ್ರೆ ತೊಳೆಯೋದಕ್ಕೆ ಬೂದಿ. ನೈಸರ್ಗಿಕ ಸೋಪ್ ಅಂದರೆ ಒಂದು ರಾಜ್ ಸೋಪ್ ಅಂತ ಇದೆ, ಅದರಲ್ಲಿ ಹಾರ್ಶ್ ಕೆಮಿಕಲ್ಸ್ ಇಲ್ಲ. ನಮಗೆ ಬೇಕೆನ್ಸಿದ್ದೆಲ್ಲ ಮರಗಳು ಹಾಕ್ತೀವಿ. ಯಾರಿಗೆ ಯಾವ ಗಿಡ ಇಷ್ಟವೋ ಆ ಗಿಡ ಹಾಕಿಬಿಡ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಆ್ಯಪಲ್ ಟ್ರೀ ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ, ಚಾಕ್ಲೇಟ್ ಟ್ರೀ, ಬಟರ್ ಫ್ರೂಟ್ ಟ್ರೀ, ಹಲಸಿನ ಗಿಡ. ನಮ್ಮ ಲೋಕಲ್ ಎಲ್ಲ ತಳಿಯ ಗಿಡಗಳನ್ನು ಬಿಟ್ಟು ಮತ್ತೆ ನಮಗೆ ಯಾವುದು ಇಷ್ಟ ಇದೆಯೋ, ಫಾರ್ ಎಕ್ಸಾಂಪಲ್ ಆಲ್ ಸ್ಪೈಸ್ ಇದೆ, ಬಾಬಾಬ್ ಟ್ರೀ ಇದೆ, ಈ ಥರ ವಿಶಿಷ್ಟ ಗಿಡಗಳು ನಮಗಿಷ್ಟ. ನಮ್ಮ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಇಷ್ಟ ಇದ್ದರೆ ಸಾಕು, ಅದನ್ನು ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾವೇ ಇದ್ದಿಲು ತಯಾರಿಸುತ್ತೇವೆ. ಕಟ್ಟಿಗೆಯಿಂದ ಇದ್ದಿಲು ತಯಾರು ಮಾಡಿ ಅದನ್ನು ಅಡುಗೆಗೆ ಬಳಸ್ತೀವಿ. ಒಣ ಶೌಚಾಲಯ ಅಂದರೆ ಡ್ರೈ ಟಾಯ್ಲೆಟ್, ಕಾಂಪೋಸ್ಟ್ ಟಾಯ್ಲೆಟ್ ಯೂಸ್ ಮಾಡ್ತೀವಿ. ಇದರಲ್ಲಿ ನೀರಿನ ಅವಶ್ಯಕತೆ ಇರೋದಿಲ್ಲ, ಇದರಲ್ಲಿ ಸ್ಮೆಲ್ ಬರಲ್ಲ, ಇದರಲ್ಲಿ ಫಿನೈಲ್ ಕೆಮಿಕಲ್ಸ್ ಬೇಕಾಗಿಲ್ಲ. ಮತ್ತು ನಮ್ಮ ಮಲ ಎಲ್ಲ ಸಾಡಸ್ಟ್ ಜೊತೆ ಮಿಕ್ಸ್ ಆಗಿ ಒಳ್ಳೆ ಗೊಬ್ಬರ ಆಗ್ತದೆ. 4 ವರ್ಷದಿಂದ ಇದನ್ನು ನಾವು ಮಾಡ್ತಾಯಿದ್ದೀವಿ. ಮನೆಯ ಕೆಲಸಗಳ ಹಂಚಿಕೆ. ಮನೆಯಲ್ಲಿ ರೆಗ್ಯುಲರ್ ಆಗಿ ಮಾಡುವಂಥ ಔಷಧಿ ತಯಾರಿ ಇರ್ಬೋದು, ಎಣ್ಣೆ ತಯಾರು ಮಾಡೋದಿರ್ಬೋದು, ಇಲ್ಲ ಕಾಂಪೋಸ್ಟ್ ಟಾಯ್ಲೆಟ್ ಮಾಡೋದು, ಗಾರ್ಡನಿಂಗ್ ಮಾಡೋದು, ಏನೇ ಕೆಲಸ ಇರಲಿ ಎಲ್ಲರೂ ಹಂಚ್ಕೊಂಡು ಮಾಡ್ತೀವಿ. ಎಲ್ಲರೂ ಆದಷ್ಟು ಜೊತೆಗೆ ಮಾಡ್ತೀವಿ. ಒಬ್ಬರ ಮೇಲೆ ಹೇರೋದು ಇಲ್ಲ. ಯಾವ ಕೆಲಸ ನಮ್ಮಲ್ಲಿ ಯಾವ ಕೆಲಸನೂ ಒಬ್ಬರ ಮೇಲೆ ಭಾರವಾಗದಂಗೆ ನೋಡ್ಕೊತೀವಿ. ಮಕ್ಕಳು ಕೂಡ ಪ್ರತಿಯೊಂದು ಕೆಲಸದಲ್ಲಿ ಭಾಗಿಯಾಗ್ತಾರೆ. ಮಕ್ಕಳು ಯಾವುದೇ ಕೆಲಸ ನಡೀತಾ ಇದ್ದರೆ ಸ್ವ ಇಚ್ಛೆಯಿಂದ ಅದರಲ್ಲಿ ಬರ್ತಾರೆ. ಅದಕ್ಕೆ ಪೇರೆಂಟ್ಸು ಅಲೋ ಮಾಡಬೇಕು. ಇಲ್ಲ ನಿನಗೆ ಏಟಾಗ್ತದೆ,
ನೋವಾಗ್ತದೆ, ಗಾಯ ಆಗ್ತದೆ, ನಿನಗೆ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಅವ್ರಿಗೆ ಅದೇ ಮಾನಸಿಕತೆ ಬೆಳೀತದೆ. ಅರಣ್ಯ ಭೂಮಿ ಖರೀದಿ ಮಾಡಿದ್ದೀವಿ. ಅರಣ್ಯ ಭೂಮಿ ಅಂತಂದರೆ ಪ್ರೈವೇಟ್ ಲ್ಯಾಂಡ್, ಆದರೆ ಇದು ಕೃಷಿ ಮಾಡದೇ ಇರುವ ಭೂಮಿ ಇತ್ತು. ಸೊ ಈ ಥರ ಒಂದು ಭೂಮಿ ಬಯಸಿ ಖರೀದಿ ಮಾಡಿದ್ವಿ. 6 ವರ್ಷ ಬೆಳೆಗಳನ್ನು ಬೆಳೆಸೋಕ್ಕೆ ಪ್ರಯತ್ನ ಮಾಡಿದ್ವಿ. 6 ವರ್ಷ ಎಲ್ಲ ಸ್ವಲ್ಪ ಕಮ್ಮಿನೇ, ಬಟ್ ಅದು ನಮಗಾಗಲಿಲ್ಲ. ಅದಕ್ಕೆ ನಾವು ತರಕಾರಿ ಮತ್ತು ಹಣ್ಣು ಆದಷ್ಟು ಬೆಳೆಸಿದರೆ ಸಾಕು ಅಂತ ತರಕಾರಿ ಹಣ್ಣು ಬೆಳೆಸ್ತಾ ಇರ್ತೀವಿ ನಮ್ಮ ಸಲುವಾಗಿ. ಹೆಚ್ಚಿಗಾಗಿದ್ದೆಲ್ಲ ಹಂಚ್ಕೊತಾ ಇರ್ತೀವಿ. ನಮ್ಮಲ್ಲಿ ಬರೋ ಪೇಷಂಟ್ಸು, ಕೆಲಸದವರು ಅಥವಾ ಗೆಳೆಯರು, ನೆಂಟರು ಅಥವಾ ಕೊರಿಯರ್ ಕೊಡೋಕ್ಕೆ ಬರ್ತಾನೆ, ಪೋಸ್ಟ್ಮ್ಯಾನ್ ಬರ್ತಾರೆ, ಅವ್ರಿಗೆ ಕೊಡ್ತಾ ಇರ್ತೀವಿ. ಊರಿನವರು. ಮಡ್ ಹೋಮ್ ಒಂದು ರೂಮ್ ಮಾಡಿದ್ದೀವಿ ಇತ್ತೀಚೆಗೆ. ಮಡ್ ಹೋಮ್ ಮಕ್ಕಳಿಗೆ ಲೈಬ್ರರಿಯಾಗಿ ಸಂಪೂರ್ಣವಾಗಿ ನೈಸರ್ಗಿಕ, ಸ್ವಲ್ಪನೇ ಸಿಮೆಂಟ್ ಬಳಸಿದ್ದೀವಿ ಅದರಲ್ಲಿ, ಆಯಿತಾ. ಅದು ಒಂದು ಲೈಬ್ರರಿ ಮಕ್ಕಳ ಸಲುವಾಗಿ. ಬಾವಿ, ಇಷ್ಟು ದಿವಸ ಕೆರೆಯಿಂದ ನೀರು ಬಳಸ್ತಾ ಇದ್ದೀವಿ. ಪಕ್ಕದಲ್ಲಿ ಕೆರೆ ಇದೆ, ಆದರೆ ಅದು ಕೂಡ ಒಣಗಿದಾಗ ಸಮಸ್ಯೆ ಆಗ್ಬೋದು ಅಂತ ಒಂದು ಬಾವಿ ಮಾಡ್ಕೊಂಡಿದ್ವಿ ಸಣ್ಣದು. ಜೀವನ ಶೈಲಿ ಮತ್ತು ಹಣಕಾಸು ವಿಷಯಗಳಲ್ಲಿ ಸರಳತೆ. ಟಿ ವಿ ತೆಗೆದಾಕ್ತೀವಿ. ಟಿ ವಿ ತೆಗೆಯೋದ್ರಿಂದ ಬಹಳಷ್ಟು ಹೊರಗಿನ ವಿಚಾರಗಳು, ಹಿಂಗಿರಬೇಕು, ಹಂಗಿರಬೇಕು, ಅದು ತೊಗೋಬೇಕು, ನಿಮ್ಮಲ್ಲಿ ಇದು ಇಲ್ಲ, ಅದು ಇಲ್ಲ, ಇಂಥದ್ದೆಲ್ಲ ಬರೋದು ಟಿ ವಿಯಿಂದ. ಸ್ವಂತ ಕಾರು ಇಡೋದು ಬಿಟ್ಬಿಟ್ಟಿವಿ. ಮೊದಲು ಕಾರಿತ್ತು, ಅದನ್ನು ತೆಗೆದಾಕಿದ್ವಿ. ಹತ್ತಿ ಬಟ್ಟೆ ಧರಿಸೋದು, ಅಂದರೆ ಕಾಟನ್ ಬಟ್ಟೆ. ಸ್ವಂತ ಬಟ್ಟೆ ಹೊಲಿಯೋದು, ಪ್ಯಾಂಟ್ಸ್ಗಳು, ಬನಿಯನ್ಗಳು, ನಿಕ್ಕರ್ಗಳು, ಇದೆಲ್ಲ ಎಲ್ಲರ ಸಲುವಾಗಿ ಸಾವಿತ್ರಿ ಹೊಲಿತಾ ಇರ್ತಾಳೆ ಸ್ವಂತ ಕೈಯಿಂದ. ನಮ್ಮ ಸಲುವಾಗಿ ಅಷ್ಟೇ, ಹೊರಗಿನವ್ರ ಸಲುವಾಗಿಲ್ಲ. ನೀವು ಮಾಡ್ಕೋಬೇಕು. ಮತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡೋದು. ನೌಕರಿಯಲ್ಲಿ ಇದ್ದಾಗ ಅದು ಆಟೋಮೆಟಿಕ್ಲಿ ನಡೀತಾ ಇರ್ತದೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿತಾ ಇರ್ತೀವಿ. ಮತ್ತು ಅದರಿಂದ ಹೊರಗೆ ಬಂದು ಫ್ರೀಲ್ಯಾನ್ಸಿಂಗ್ ಇಲ್ಲ ನನ್ನ ಸ್ವಂತ ಬಿಸ್ನೆಸ್ ಅಂತ ಹೇಳಿ ಕೂಡ ಅದನ್ನೇ ಮಾಡ್ತಾ ಇರ್ತೀವಿ. ಸೊ ಅದನ್ನೆಲ್ಲ ಆ ಬಿಹೇವಿಯರಿಂದನೇ ಹೊರಗೆ ಬಂದಿದ್ದೀವಿ. ಈಗ ಯಾವತ್ತೂ ಯಾವ ಕೆಲಸನೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡ್ತಾ ಕೂತ್ಕೊಳ್ಳಲ್ಲ. ಯಾವುದೇ ಕೆಲಸ ಹೆಚ್ಚಿಗೆ ಆಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ. ದುಡ್ಡು ಹೆಚ್ಚಿಗೆ ಬರ್ತಾಯಿದ್ರೂ ಕೂಡ ದುಡ್ಡು ಕಡಿಮೆ ಆದರೂ ಪರವಾಗಿಲ್ಲ, ಅದನ್ನು ಕಮ್ಮಿ ಮಾಡ್ತೀವಿ. ಕೆಲಸ ದಿನಾಲು ಮಾಡೋದು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡೋದು ಅವಶ್ಯಕತೆ ಇಲ್ಲ. ಸೋಷಿಯಲ್ ಮೀಡಿಯಾ ಉಪಯೋಗಿಸೋದಿಲ್ಲ. ಫೇಸ್ಬುಕ್ ಇದೆಲ್ಲ ಬಳಸಲ್ಲ. ಅತಿಯಾದ ಕೆಲಸ ಮಾಡೋದಿಲ್ಲ. ಸಾಲ ತೆಗೆದುಕೊಳ್ಳೋದಿಲ್ಲ, ಕೊಡೋದು ಇಲ್ಲ. ಇದು ನಮ್ಮ ಮೊದಲನೇ ನಿರ್ಧಾರವಾಗಿತ್ತು. ಊಟದಲ್ಲಿ ಸಕ್ಕರೆ ಬದಲಿಯಾಗಬೇಕು, ಹಾಗೆ ಯೋಚನೆಯಲ್ಲಿ ಸಾಲದ ಯೋಚನೆಗಳು ತೆಗೆದಾಕಬೇಕು. ಸಾಲ ಕೊಡೋದು ತಗೊಳ್ಳೋದು ಎರಡರಿಂದ ಒಂದೇ ಥರದ ಸಮಸ್ಯೆಗಳು ಬರ್ತದೆ. ಸೊ ಸಾಲ ಕೊಡೋದು ಬಿಟ್ವಿ, ತಗೊಳ್ಳೋದು ಬಿಟ್ವಿ. ತಂದೆ ಒಂದು ಕೆಲಸ, ತಾಯಿ ಒಂದು ಕೆಲಸ, ಆವಾಗ ಮಗು ಸ್ಕೂಲಿಗೆ ಹೋಗಬೇಕಾಗ್ತದೆ, ಕಾಲೇಜ್ಗೆ ಹೋಗಬೇಕಾಗ್ತದೆ. ಎಲ್ಲರೂ ಸೇರಿ ಮನೆಯಲ್ಲಿ ಒಂದೇ ಥರದ ಒಂದೇ ಉದ್ಯೋಗ ವ್ಯಾಪಾರ ಮಾಡಿದರೆ ಮಕ್ಕಳು ಆಟೋಮೆಟಿಕ್ಲಿ ಅದನ್ನು ಕಲಿತಾರೆ. ಸೊ ನಾವು ಅದನ್ನೇ ಮಾಡಿದ್ವಿ 5-6 ವರ್ಷದ ಹಿಂದೆ. ನಾವು ಜೀವನ ಶೈಲಿ ಬದಲಾವಣೆ ಮಾಡಿ ರೋಗದಿಂದ ಹೊರಗೆ ಬಂದಿದ್ದಕ್ಕಾಗಿ ಅದನ್ನೇ ಜನರಿಗೆ ಹೇಳೋಕ್ಕೆ ಶುರು ಮಾಡಿದ್ವಿ. ಅದರ ಸಲುವಾಗಿ ನಾವು ಏನೇನು ಬಳಸಿದ್ವಿ, ಎಣ್ಣೆ ಬಳಸಿದ್ವಿ, ಕಷಾಯ ಬಳಸಿದ್ವಿ, ಅದನ್ನೇ ಮಾಡಿ ಜನರಿಗೆ ಕೊಡೋಕ್ಕೆ ಶುರು ಮಾಡಿದ್ವಿ. ಅದನ್ನೇ ಒಂದು ಉದ್ಯೋಗ, ಉಪಜೀವನಕ್ಕಾಗಿ ಮಾಡಿದ್ವಿ. ಸೊ ಮಕ್ಕಳಿಗೆ ಆಲ್ರೆಡಿ ಅದನ್ನೆಲ್ಲ ಕಲ್ತಿದ್ದಾರೆ. ಸೊ ಅವರಲ್ಲಿ ಆ ಕಲೆ ಇದೆ. ಸೊ ಅವರು ಕಾಲೇಜ್ಗೆ ಹೋಗಬೇಕು, ಬೇರೆಯವ್ರ ಹತ್ರ ದುಡಿಬೇಕು, ಇನ್ನೂ ಬೇರೆ ಎಲ್ಲೋ ಹೋಗಿ ಟ್ರೈನಿಂಗ್ ತೊಗೋಬೇಕು, ಇದರದ್ದೆಲ್ಲ ಅವಶ್ಯಕತೆಯೇ ಬರೋದಿಲ್ಲ. ಅನ್ಸ್ಕೂಲಿಂಗ್ ಅಭ್ಯಾಸ. ಹೋಮ್ ಸ್ಕೂಲಿಂಗ್ ಅಂದರೆ ಮಕ್ಕಳಿಗೆ ಶಾಲೆಗೆ ಕಳಿಸದೆ ಮನೆಯಲ್ಲೇ ಒಂದು ಶಾಲೆಯ ವಾತಾವರಣ ಸೃಷ್ಟಿ ಮಾಡೋದು. ಅದೆಲ್ಲ ಮನೆಯಲ್ಲೇ ಕಲಿಸೋದು, ಮತ್ತು 10th ಕ್ಲಾಸ್ ಎಕ್ಸಾಮ್ ಕೊಡಿಸೋದು, ಮತ್ತು ಮುಂದೆ ಓದಿಸೋದು. ಯೂಸ್ ಏನಾಯಿತು? 10 ವರ್ಷ ಮನೆಯಲ್ಲಿ, ಆಮೇಲೆ ಮತ್ತೆ ಅದೇ ಸಿಸ್ಟಮಲ್ಲಿ ಹೋದಂಗೆ ಆಯ್ತಲ್ಲ, ಅದ್ರ ಮೇಲೆ ನಿರ್ಭರತೆ ಬಂತಲ್ಲ. ಸೊ ನಾವು ಅದೆಲ್ಲ ಆಗೋದೇ ಬೇಡ. ಟೋಟಲಿ ಅನ್ಸ್ಕೂಲಿಂಗ್. ಯಾವ ಸ್ಟ್ರಕ್ಚರ್ ಬೇಡ, ಏನೂ ಬೇಡ. ಮಕ್ಕಳು ಏನು ಕಲಿತಾ ಇದ್ದಾರೆ ಕಲೀಲಿ, ಬಟ್ ಏನು ಅವಶ್ಯಕತೆ ಇದೆ ಕೂಡ ಅದನ್ನು ಅವರು ಕಲಿಬೇಕು. ಸೊ ಈ ಥರ ಮಾಡಿದಾಗ ಅವ್ರು ಮಾತಾಡ್ತಾರೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡ್ತಾರೆ, ಬರೀತಾರೆ, ಓದ್ತಾರೆ. ಓದೋದಂತೂ ಬಹಳ ಚೆನ್ನಾಗಿ ಕಲ್ತಿದ್ದಾರೆ. ಸೊ ನೀವು ಬಂದಾಗ ನೋಡ್ಬೋದು. ಸರಳ ಜೀವನದ ಅಭ್ಯಾಸ. ಆದಷ್ಟು ಎಲ್ಲ ವಿಷಯಗಳು ಸರಳವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆಡಂಬರಕ್ಕೆ ವಸ್ತು ಕೊಳ್ಳಲ್ಲ. ಯಾವ ಬಂಗಾರ, ಬೆಳ್ಳಿ, ಡೈಮಂಡ್, ಫ್ಯಾನ್ಸಿ ಡ್ರೆಸ್, ಮೇಕಪ್ಪು, ಶೋಕಿ ಮಾಡೋದು, ಏನೋ ಡೊನೇಷನ್ ಕೊಡೋದು ಸಿಕ್ಕಾಪಟ್ಟೆ. ನೋಡಿ
ನಾವು ಎಷ್ಟು ದುಡ್ಡಿದವರಿದ್ದೀವಿ, ದೇವಸ್ಥಾನದಲ್ಲಿ ಹೋಗಿ 10,000 ಕೊಡೋದು, ಇಂಥದ್ದೆಲ್ಲ ಏನೂ ಮಾಡೋದಿಲ್ಲ. ಆದಷ್ಟು ಆತ್ಮನಿರ್ಭರತೆ ಹೆಚ್ಚಿಗೆ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀವಿ ಪ್ರತಿಯೊಂದು ವಿಷಯದಲ್ಲಿ. ಕೈಯಿಂದ ಕೆಲಸ ಮಾಡೋ ಉಪಕರಣಗಳನ್ನು ಯೂಸ್ ಮಾಡಿ ಗಾರ್ಡನ್ ಮಾಡ್ತೀವಿ. ಗಾರ್ಡನಲ್ಲಿ ಕೂಡ ಯಾವುದೇ ಮಷಿನ್ ಯೂಸ್ ಮಾಡಲ್ಲ ನಾವು. ಕೂರ್ಪಿ, ಸಲ್ಕಿ, ಗುದ್ಲಿ, ವೀಲ್ ಬ್ಯಾರೋ ಇಂಥದ್ದೆಲ್ಲ ಯೂಸ್ ಮಾಡ್ತೀವಿ. ಲ್ಯಾಪ್ಟಾಪ್ ಬಳಕೆ. ಈಗ ಲ್ಯಾಪ್ಟಾಪ್ ಮೊದಲು ಬೆಳಗ್ಗೆಯಿಂದ ರಾತ್ರಿ ತನಕ ಲ್ಯಾಪ್ಟಾಪಲ್ಲಿ ಕೂತಿರ್ತಿದ್ದೆ ನಾನು, ಕೆಲಸ ಅಂತ. ಈಗ ವಾರಕ್ಕೆ ಒಂದು ಸರಿ ಆ ಮಕ್ಕಳು 2 ತಾಸು ತೆಗಿತಾರೆ ಅದನ್ನು, ವೀಕ್ಲಿ ಒನ್ಸ್ ಮೂವಿ ಡೇ. ಅದಕ್ಕೆ ಇಲ್ಲಾಂದರೆ ಅದು ಯೂಸೇ ಇಲ್ಲ. ಈಗ ಆದಷ್ಟು ಹಳೆ ವಸ್ತುಗಳು ಹಳೇದಾದಂಗೆ ನಮ್ಮ ಕೈಯಿಂದನೇ ದುರಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಏನೋ ಆಗಿದೆ ಅಂದರೆ ಚೆಲ್ಲೋದು, ಎಸೆಯೋದು ಆ ಥರ ಮಾಡಲ್ಲ, ದುರಸ್ತಿ ಮಾಡಿ ಉಪಯೋಗ ಮಾಡ್ತೀವಿ. ಒಂದೇನಾದರೂ ವಸ್ತು ತಂದಾಗ ಆ ಹಳೆಯ ವಸ್ತುವನ್ನು ತೆಗೆದಾಕ್ತೀವಿ, ಅದನ್ನು ಹೋರ್ಡಿಂಗ್ ಮಾಡಲ್ಲ, ಶೇಖರಣೆ ಮಾಡಿ ಇಟ್ಟು ಮತ್ತು ಮುಂದೆ ಏನೋ ಯೂಸ್ ಆಗ್ತದೆ ಅಂಥದ್ದೆಲ್ಲ ಸ್ಟೋರೇಜ್ ಮಾಡೋಕ್ಕೆ ಹೋಗಲ್ಲ. ಗ್ಯಾರೇಜ್ ಏನಂತಿರೋದಕ್ಕೆ, ಸ್ಟೋರ್ ರೂಮ್ ಅಂತ, ಗೋಡೌನ್ ಅಂಥದ್ದೆಲ್ಲ ಮಾಡಲ್ಲ. ನಮ್ಮಲ್ಲಿ ಏನಾದರೂ ಕೆಲಸ ಇದ್ದಾಗ ಪಕ್ಕದ ಊರಿನವರಿಗೆ ಕರೆಸ್ಕೊಳ್ತೀವಿ ಆದಷ್ಟು, ಸೊ ದಟ್ ಅವರ ಜೊತೆ ಕೂಡ ಸಂಬಂಧ ಬೆಳೀತಾ ಇರಲಿ ಅಂತ. ಬಟ್ಟೆ ಚೀಲಗಳ ಬಳಕೆ. ಒಂದು 8 ವರ್ಷದ ಹಿಂದೆ 3 ಚೀಲ ತೊಗೊಂಡಿದ್ದೀವಿ. ಪ್ರತಿಯೊಂದು ಶಾಪಿಂಗ್ ಏನಾದರೂ ಕಿರಾಣಿ ದುಕಾನು ಎಲ್ಲೋ ಹೋದಾಗ ಅದನ್ನೇ ತೊಗೊಂಡು ಹೋಗ್ತೀವಿ. ಸೊ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಬೇಡ ಅಂತ ಹೇಳ್ತೀವಲ್ಲಿ, ಅದರಲ್ಲಿ ಹಾಕ್ತೀವಿ, ತರ್ತೀವಿ. ಇಷ್ಟು ಅದರಿಂದ ಪ್ಲಾಸ್ಟಿಕ್ ಮನೆಗೆ ಬರೋದು ಕಡಿಮೆ ಆಗಿದೆ. ನಮಗೆ ಆಶ್ಚರ್ಯ ಆಗ್ತದೆ. ಬಹಳ ಸಣ್ಣ ಸ್ಟೆಪ್. ಸ್ಕೂಟರ್ ಬಳಸ್ತೀವಿ, ಕಾರ್ ತೆಗೆದಾಕಿದ್ದೀವಿ, ಸ್ಕೂಟರ್ ಮತ್ತು ಒಂದು TVS ಇಟ್ಟಿದ್ದೀವಿ. ಸೊ ನಿಯರ್ ಬೈ ಟ್ರಾವೆಲ್ ಎಲ್ಲ ಅದರಲ್ಲೇ ಮಾಡ್ತೀವಿ. ದೂರ ಹೋಗೋದಿದ್ರೆ ಟ್ಯಾಕ್ಸಿ ಮಾಡ್ತೀವಿ. ತಿಂಗಳಿಗೆ 2 ಸರಿ ಇಲ್ಲ 3 ಸರಿ ಹೊರಗೆ ಹೋಗ್ತೀವಿ ಅಷ್ಟೇ. ದೂರ ಹೋಗೋದು ವರ್ಷಕ್ಕೆ 2-3 ಸರಿ ಇರ್ಬೋದು ಅಷ್ಟೇ, ಆಯಿತಾ. ಎಲ್ಲಿಗೆ ಹೋದ್ರೂ ಅವತ್ತೇ ವಾಪಸ್ ಬರುವಂಗೆ, ಅಲ್ಲಿ ಹೋಗೋದು, ಹಾಲ್ಟ್ ಮಾಡೋದು ಅಂಥದ್ದೆಲ್ಲ ಏನೂ ಇಲ್ಲ ಈಗ. ಕಲಿಕೆಗಾಗಿ ಪ್ರವಾಸ ಇದೆ. ಈ ಕೋಟೆ, ದೇವಸ್ಥಾನ, ಹಿಸ್ಟಾರಿಕಲ್ ಪ್ಲೇಸಸ್, ಮ್ಯೂಸಿಯಂ ಇಂಥದಕ್ಕೆಲ್ಲ ಹೋಗಿ ಆದಷ್ಟು ಕಲಿಯೋದಕ್ಕೆ ಟ್ರೈ ಮಾಡ್ತೀವಿ ಮಕ್ಕಳ ಸಲುವಾಗಿ. ಭಾವನಾತ್ಮಕ ಮತ್ತು ಸಾಮಾಜಿಕ ಸರಳತೆ. ಇದರಲ್ಲಿ ಮೊದಲನೇದಾಗಿ ಕೆಟ್ಟ ಸಂಬಂಧಗಳು. ನೋಡಿ, ನಾವು ಹುಟ್ಟಿದ್ದಕ್ಕಾಗಿ ನಮಗೆ ಬಹಳಷ್ಟು ಸಂಬಂಧಗಳು ಅಂಟ್ಕೊಂಡಿರ್ತವೆ. ಶಾಲೆಗೆ ಹೋಗಿರ್ತೀವಿ, ಅಲ್ಲಿ ಬಹಳಷ್ಟು ಅಂಟ್ಕೊಂಡಿರ್ತವೆ. ನೌಕರಿ ಮಾಡ್ತಾ ಇರ್ತೀವಿ, ಅಲ್ಲಿ ಅಂಟ್ಕೊಂಡಿರ್ತವೆ. ಆದರೆ ಅವೆಲ್ಲ ಬೇಕು ಅಂತಿಲ್ಲ. ಅದರಲ್ಲಿ ಬಹಳಷ್ಟು ಸಂಬಂಧಗಳು ಕೆಟ್ಟ ಸಂಬಂಧಗಳು. ಸುಮ್ಮನೆ ಸಲಹೆ ಕೊಡೋರು, ಗೇಲಿ ಮಾಡೋರು, ಆತ್ಮವಿಶ್ವಾಸ ಕುಗ್ಗಿಸೋರು, ಪ್ರತಿಯೊಂದು ಸ್ಟೆಪ್ಪಿಗೆ ನೆಗೆಟಿವ್ ಆಗಿ ಮಾತಾಡೋರು ಅಂಥವರೆಲ್ಲ ತೆಗೆದಾಕಿದ್ದೀವಿ. ಕಾಂಪ್ಲೆಕ್ಸಿಟಿ ಬರೋದೇ ಅಲ್ಲಿಂದ. ನಮ್ಮ ಸರಳತೆ ಹಳ್ಳ ಹಿಡಿಸೋದೇ ಅವರು. ಎಲ್ಲರೂ ಸರಳವಾಗಿಯೇ ಹುಟ್ಟಿರ್ತೀವಿ, ಸರಳವಾಗಿ ಬೆಳೀತಾ ಇರ್ತೀವಿ. ಅದಕ್ಕೆ ಕಾಂಪ್ಲೆಕ್ಸಿಟಿ, ಹೀಗೆ ಇರಬಾರ್ದು, ಹೀಗೆ ಇದು ಅದು, ನಿನ್ನ ಹತ್ರ ಅದು ಇಲ್ಲ ಇದು, ಸೊ ಹೀಗೆ ಮಾಡೋದೇ ನಿಮ್ಮ ಇದೆಲ್ಲ ಸಂಬಂಧಿಕರು. ಆದಷ್ಟು ರೋಗದ ಕಾರಣಗಳು ಗಮನಿಸ್ತಾ ಇರ್ತೀವಿ. ನಾವೇನಾದರೂ ಮಾಡ್ತಾ ಇರಬೇಕಾದ್ರೆ ರೋಗದ ಲಕ್ಷಣಗಳು, ಕಾರಣಗಳು ಏನೇನಿದೆ ಅದನ್ನು ಗಮನಿಸ್ತಾ ಇರ್ತೀವಿ. ಸೊ ದಟ್ ರೋಗ ಬೆಳಿಬಾರ್ದು, ಸಣ್ಣದಿದ್ದಾಗಲೇ ತೆಗೆದುಹಾಕ್ಬಿಡ್ಬೇಕು. ಸರ್ಕಾರದ ನಿಯಮ ಪಾಲನೆ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ, ಯಾವುದು ಇಲ್ಲಿಗಲ್ ಕೆಲಸ ಮಾಡೋದಿಲ್ಲ, ಆಯಿತಾ. ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಮೇಲೆ ಓಡಾಡ್ತೀವಿ, ಲೈಸೆನ್ಸ್ ಇಟ್ಕೊಂಡಿರ್ತೀವಿ, ಈ ಥರ ಕಾಗದ ಪತ್ರ ಇಟ್ಕೊಂಡಿರ್ತೀವಿ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿರ್ತೀವಿ. ಈ ಥರ ಯಾವುದೇ ಒಂದು ಕಳ್ಳು ಸುಳ್ಳು ಹೇಳಿ ಮಾಡೋಕ್ಕೆ ಪ್ರಯತ್ನ ಮಾಡಲ್ಲ. ತಡರಾತ್ರಿ ಹೊರಗೆ ಹೋಗೋದಿಲ್ಲ. ನೋಡಿ, ಎಲ್ಲ ಸಮಸ್ಯೆಗಳು ಶುರು ಆಗೋದು ರಾತ್ರಿ. ಜಗಳ, ಅಡಿಕ್ಷನ್ಸು, ಆಕ್ಸಿಡೆಂಟ್ಸು, ಹಾಳು ಮೂಳು ಎಲ್ಲ ಆಗೋದು ಸಾಯಂಕಾಲ ಹೆಚ್ಚು. ಸೊ ಅದಕ್ಕೆ ಸಾಯಂಕಾಲ ರಾತ್ರಿ ಹೊರಗೆ ಹೋಗೋದು ಬಿಟ್ಟರೆ, ಸೊ ಒಂದು 8 ವರ್ಷದಿಂದ ನಾವು ಸಾಯಂಕಾಲ ಹೊರಗೆ ಹೋಗೋದೇ ಇಲ್ಲ. ಹೋಗಿದ್ದಾದರೆ ಬರ್ತೀವಿ, ಕೆಲವೊಂದು ಸರಿ ಸಾಯಂಕಾಲ ಬರ್ತೀವಿ, 6 ಗಂಟೆ 7 ಗಂಟೆಗೆಲ್ಲ ಬರ್ತೀವಿ. ಆದರೆ ಸಾಯಂಕಾಲ ಶುರು ಮಾಡೋದಿಲ್ಲ ಹೊಸ ಆ್ಯಕ್ಟಿವಿಟಿ. ಪ್ರತಿದಿನ ನಗ್ತಾ ಇರ್ತೀವಿ, ಜೊತೆ ಕೆಲಸ ಮಾಡ್ತೀವಿ, ಜೋಕ್ ಮಾಡ್ತೀವಿ. ಮಕ್ಕಳು ನನ್ನ ಮೇಲೆ ಜೋಕ್ ಮಾಡ್ತಾರೆ, ನಾನು ಮಕ್ಕಳ ಮೇಲೆ ಜೋಕ್ ಮಾಡ್ತೀನಿ, ನಡೀತಾ ಇರ್ತದೆ. ನಿರಂತರ ಹುಡುಕಾಟ ನಿಲ್ಲಿಸಿದ್ದೀವಿ. ತರಕಾರಿ ಬೆಳಿಬೇಕು, ಬೆಳೆಸ್ತಾ ಹೋಗು, ಮತ್ತೇನು ಬೆಳಬೇಕು, ಇನ್ನೊಂದು ತರಕಾರಿ, ಎಕ್ಸಾಟಿಕ್ ತರಕಾರಿ, ಬೆಳಗ್ಗೆ ಒಂದು ತರಕಾರಿ, ಸಾಯಂಕಾಲ ಎಲ್ಲ ಬಿಟ್ಕೊಡ್ತೀವಿ. ನಮ್ಮ ಜಾಗದಲ್ಲಿ ಈಸಿಲಿ ಬೆಳೆಯುವಂಥದ್ದು, ಮೊದಲಿನಿಂದ ಬೆಳೆಯುವಂಥದ್ದು,
ಬೇಕಾಗಿದ್ದಷ್ಟೇ ಬೆಳೆಸ್ತೀವಿ. ವೆರೈಟಿ ಹುಡುಕಲ್ಲ, ನಮ್ಮ ರುಚಿಗನುಸಾರ ಹುಡುಕಲ್ಲ, ಏನೂ ಇಲ್ಲ. ಯಾವುದು ಬಂತೋ ಅದೇ ಒಳ್ಳೆಯದು ಅಂತ. ಫಾರ್ ಎಕ್ಸಾಂಪಲ್ ಇಷ್ಟು ವರ್ಷ ಆಯಿತು ಮೆಂತ್ಯ ಪಲ್ಯ ಬೆಳಿತಾನೇ ಇಲ್ಲ, ನಮ್ಮಲ್ಲಿ ಬೆಳೆಯೋದೇ ಇಲ್ಲ. ಸೊ ಅದರ ಹಿಂದೆ ಹತ್ತಿಲ್ಲ, ನಮಗೆಲ್ಲ ಬಹಳ ಇಷ್ಟ ಅದು. ಆದರೂ ಕೂಡ ಅದು ಬೆಳಿಲೇಬೇಕು ಅಂತ ನಾವು ಹಠ ಮಾಡಲ್ಲ. ಹಾಗೆ ಮಾಡಿದಾಗಲೇ ಕಾಂಪ್ಲೆಕ್ಸ್ ಆಗ್ತಾ ಹೋಗ್ತದೆ. ದುರಾಸೆಯ ಆಲೋಚನೆ, ತಲೆಯಲ್ಲಿ ದುರಾಸೆ ಬಂದಾಗ ಸ್ವಲ್ಪ ನಿರ್ಲಕ್ಷ್ಯ ಮಾಡೋದು. ಮಕ್ಕಳು ದುರಾಸೆ ಮಾಡ್ತಾ ಇದ್ದಾರಂದರೆ ಸ್ವಲ್ಪ ಅವರಿಗೆ ದಾರಿ ತೋರಿಸೋದು. ವಾಸ್ತವವನ್ನು ಒಪ್ಪಿಕೊಳ್ಳುವುದು. ದಿಸ್ ಈಸ್ ಇಟ್, ದಿಸ್ ಈಸ್ ಲೈಫ್. ಸಮಾಜ ಇದೇ ಥರ ಇದೆ, ಜೀವನ ಇದೆ, ಒಂದು ದಿವಸ ಮುಗೀತದೆ, ಸಾಯ್ತೀವಿ, ಮಕ್ಕಳು ಸಾಯ್ತಾರೆ, ನಾವು ಸಾಯ್ತೀವಿ, ರೋಗ ಬರ್ತದೆ, ನಷ್ಟ ಆಗ್ತದೆ, ಜನರು ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಕಳ್ಳತನ ಆಗ್ತದೆ, ನಾವು ಹೇಳಿದ್ದು ಯಾರಿಗೂ ಅರ್ಥ ಆಗೋದಿಲ್ಲ, ನಮ್ಮ ಬಗ್ಗೆ ಹಿಂದೆ ಕೆಟ್ಟದಾಗಿ ಮಾತಾಡ್ತಾರೆ. ಇದೇ ವಾಸ್ತವ, ಆಯಿತಾ. 100 ಜನರಿಗೆ ಹೇಳ್ತೀವಿ, ಅದರಲ್ಲಿ ಒಬ್ಬರೂ ಅರ್ಥ ಮಾಡ್ಕೊಳ್ಳದೇ ಇರ್ಬೋದು. ಎಲ್ಲರೂ ಬಂದು ಕೇಳಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಹೋಗಿ ಅವನೇನು ಸುಳ್ಳು ಹೇಳ್ತಾ ಇದ್ದಾನೆ, ಮುಚ್ಚಿಡ್ತಾ ಇದ್ದಾನೆ, ಅವನು ಕಳ್ಳ ಇದ್ದಾನೆ, ಸುಳ್ಳ ಇದ್ದಾನೆ ಅಂತ ಹೇಳ್ಬೋದು. ಇದೇ ವಾಸ್ತವ, ಏನು ಮಾಡೋಕ್ಕಾಗಲ್ಲ. ಬೇರೆಯವ್ರಿಗೆ ಇಂಪ್ರೆಸ್ ಮಾಡೋದನ್ನು ಬಿಟ್ಟಿದ್ದೀವಿ. ಆಕ್ಟಿವಿಸಮ್, ಪ್ಲ್ಯಾನೆಟ್ ಅರ್ತ್ ಕೇರ್ ಮಾಡಬೇಕು, ಎನ್ವಿರಾನ್ಮೆಂಟ್ ಸೇವ್ ಮಾಡಬೇಕು, ನೀರು ಉಳಿಸ್ಬೇಕು, ಸಾಯಿಲ್ ಸೇವ್ ಮಾಡಬೇಕು, ಇದೆಲ್ಲ ನಿಮಗೆ ಮೂರ್ಖರಾಗಿ ಮಾಡಿ ನಿಮ್ಮನ್ನು ಬಳಸ್ಕೊಳ್ಳೋ ಕ್ರಿಯೆಗಳು, ಆಯಿತಾ. ಸೇವ್ ದ ಸಾಯಿಲ್, ಸೇವ್ ದ ಎನ್ವಿರಾನ್ಮೆಂಟ್, ದಿಸ್ ದಟ್ ಆ್ಯಂಡ್ ಆಲ್. ದಾರಿ ತಪ್ಪಿದವರಿಗೆ ಸಹ ಯಾರೋ ದಾರಿ ತಪ್ಪಿ, ಆರೋಗ್ಯದ ವಿಷಯದಲ್ಲಿ, ಫೈನಾನ್ಸ್ ವಿಷಯದಲ್ಲಿ, ಸಂಬಂಧದ ವಿಷಯದಲ್ಲಿ, ಮಕ್ಕಳ ಪಾಲನೆ ವಿಷಯದಲ್ಲಿ, ಚಟಗಳ ವಿಷಯದಲ್ಲಿ, ಮಕ್ಕಳ ಶಿಕ್ಷಣದ ವಿಷಯದಲ್ಲಿ, ಉದ್ಯೋಗದ ವಿಷಯದಲ್ಲಿ, ದುಡ್ಡಿನ ವಿಷಯದಲ್ಲಿ, ಆಹಾರದ ವಿಷಯದಲ್ಲಿ ದಾರಿ ತಪ್ಪಿದವರು, ಹಾಳಾದವರು ಯಾರಾದರೂ ಬಂದರೆ ಆದಷ್ಟು ಕುತ್ಕೊಂಡು ಅವರ ವಿಷಯ ಅರ್ಥ ಮಾಡಿಕೊಂಡು ಅವರು ಮತ್ತೆ ಯಾವ ದಾರಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಯಾವುದೇ ಒಂದು ಲಿಮಿಟ್ ಇಟ್ಟಿಲ್ಲ. ಕಾರ್ಯಕ್ರಮಗಳು ಮಾಡೋದು ಬಿಟ್ಕೊಟ್ಟಿವಿ. ಇದು ಬರ್ತ್ಡೇ, ಪ್ರಮೋಷನ್, ನ್ಯೂ ಇಯರ್, ಈ ಹುಣ್ಣಿಮೆ ಮಾಡಲೇಬೇಕು, ಈ ಅಮಾವಾಸ್ಯೆ ಮಾಡಲೇಬೇಕು, ಈ ಹಬ್ಬ ಮಾಡಲೇಬೇಕು, ಅವತ್ತು ಅಲ್ಲಿಗೆ ಹೋಗಬೇಕು, ಎಲ್ಲ ಬಿಟ್ಟಿವಿ. ಈಗ ನಮ್ಮ ಅನುಕೂಲ ಇದ್ದ ಹಾಗೆ ನಾವು ಸೆಲೆಬ್ರೇಷನ್ಸ್ ಮಾಡ್ತೀವಿ. ಮಾಡೋರು ಮಾಡಿರಿ, ಆಯಿತಾ. ಬದಲಿಸಲಾಗದ ವಸ್ತುಗಳು ಒಪ್ಕೊಳ್ಳೋದು, ಅದೇ ವಾಸ್ತವ. ಪ್ರಾಮಾಣಿಕರಾಗಿರೋದು, ಎಲ್ಲರಿಗೆ ಎಲ್ಲ ವಿಷಯಗಳು ಹೇಳಬಾರದು ಅಂತ ಇದೊಂದು ನಂಬಿಕೆ. ಎಲ್ಲರಿಗೆ ಎಲ್ಲ ವಿಷಯಗಳು ಹೇಳಬಾರದು ಅಂದರೆ ಅಲ್ಲಿಂದೊಂದು ಡ್ರಾಮಾ ಶುರು ಆಗ್ತದೆ. ಈಗ ನಾನು ಕೆಲವೊಂದು ವಿಷಯಗಳು ನಿಮ್ಮಿಂದ ಮುಚ್ಚಿಟ್ರೆ ನೀವು ಅದನ್ನು ಓಕೆ, ನಾನು ಏನೋ ಒಂದು ಐಡಿಯಲ್ ಆಗಿ ಬದುಕ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಾವು ಗಾರ್ಡನಲ್ಲಿ ಇರೋದರಿಂದ, ಫಾರ್ಮಲ್ಲಿ ಇರೋದರಿಂದ ಬಹಳ ಸುಂದರ, ಬಹಳ ಅದ್ಭುತ ಜೀವನ ಇದೆ ನಂದು ಅಂತ ನಾನು ತೋರಿಸ್ತಾ ಹೋದರೆ ಸುಳ್ಳು ಹೇಳ್ದಂಗೆ ಆಯ್ತದು. ಇಲ್ಲಿ ಕೂಡ ಬಹಳಷ್ಟು ಕೆಲಸಗಳಿದೆ, ಇಲ್ಲಿ ಕೂಡ ಬಹಳಷ್ಟು ಸ್ಟ್ರೆಸ್ ಆಗ್ತದೆ, ಇಲ್ಲಿ ಕೂಡ ಬಹಳಷ್ಟು ನಾವು ಕೆಲವೊಂದು ಜವಾಬ್ದಾರಿ ತಗೋಬೇಕಾಗ್ತದೆ. ಬೇರೆಯವರ ಕೈಯಲ್ಲಿ ನಾವು ದುಡಿಯೋದಿಲ್ಲ ಅಷ್ಟೇ, ಆದರೆ ಆ ತಲೆ ತಗೊಂಡು ಇಲ್ಲಿಗೆ ಬಂದರೆ, ದುಡಿಸೋ ತಲೆ ತಗೊಂಡು ಇಲ್ಲಿಗೆ ಬಂದರೆ ನಮಗೆ ನಾವೇ ಮತ್ತೆ ದುಡಿಸ್ತಾ ಇರ್ತೀವಿ. ಸೊ ನಾನು ಯಾವುದೇ ಆ ಥರದ ಭ್ರಮೆಗಳು ಇಟ್ಕೊಂಡಿಲ್ಲ. ಫಾರ್ಮಿಗೆ ಹೋದ ತಕ್ಷಣ ಎಲ್ಲ ರೊಮ್ಯಾಂಟಿಕ್ ಆಗಿರ್ತದೆ, ಎಲ್ಲ ಸಾಲ್ವ್ ಆಗ್ತದೆ ಅಂತ. ಸೊ ಯಾರಿಗೂ ಹೇಳಿಲ್ಲ ನಾನು ಇನ್ನೂ ತನಕ. ಫಾರ್ಮಿಗೆ, ತೋಟಕ್ಕೆ ಹೋದರೆ, ಹೋಮ್ ಸ್ಕೂಲಿಂಗ್ ಮಾಡಿದರೆ ಎಲ್ಲ ಸಾಲ್ವ್ ಆಗ್ತದೆ, ಇಲ್ಲ. ಸಾಲ್ವ್ ಆಗೋದು ಜವಾಬ್ದಾರಿ ತಗೊಳ್ಳೋದ್ರಿಂದ. ನಿಮ್ಮ ಪರಿಸ್ಥಿತಿ ಏನಿದೆ ಅದರ ತಕ್ಕಂಗೆ ಅದನ್ನು ಬಗೆಹರಿಸೋದಕ್ಕೆ ನೀವು ಕೆಲವೊಂದು ಜವಾಬ್ದಾರಿ ತಗೊಂಡಾಗ ಆ ವಿಷಯಗಳು ಸಾಲ್ವ್ ಆಗ್ತದೆ. ಸೊ ಅದು ಇದ್ದಿದ್ದಂಗೆ ಹೇಳಬೇಕಾಗ್ತದೆ. ನಿಮಗೆ ಹೆಂಗೆ ಅನ್ನಿಸ್ತದೆ ಅದೆಲ್ಲ ನಾನು ಕೇರ್ ಮಾಡೋದಿಲ್ಲ. ಆದರೆ ಅದನ್ನು ಇದ್ದಿದ್ದಂಗೆ ಹೇಳಿದಾಗ ನನಗೆ ಆ ಹೊಣೆ ಇರೋದಿಲ್ಲ. ಇಲ್ಲ, ಸಾಯೋ ತನಕ ಅದನ್ನು ನಾನು ನೆನಪಿಟ್ಕೋಬೇಕು, ಯಾರಿಗೆ ಏನೇನೋ ಹೇಳಿದ್ದೀನಿ ಅಂತ. ಅದೇ ಸ್ಟ್ರೆಸ್. ಸ್ವಯಂ ಕಾಳಜಿ, ಸ್ವಯಂ ಪ್ರೀತಿಯ ಪಾಲನೆ ಮಾಡೋದು ಅಭ್ಯಾಸ, ಸೆಲ್ಫ್ ಕೇರ್. ನೈತಿಕ ವ್ಯಾಪಾರ ಮಾಡೋದು, ಕಾನೂನುಬದ್ಧ ಹಾದಿಯ ಬಳಕೆ, ವೈರಾಗ್ಯದ ಅಭ್ಯಾಸ, ಆದಷ್ಟು ಸರಳತೆ, ಆರೋಗ್ಯ ಸುಧಾರಣೆಗೆ ಮಾರ್ಗದರ್ಶನ. ಸಾವಿರಾರು, ಏನಿಲ್ಲ ಅಂದರೆ 6-8 ಸಾವಿರ ಜನ ಇನ್ನೂ ತನಕ ನಮ್ಮಲ್ಲಿ ಬಂದಿದ್ದಾರೆ. ಪ್ರತಿ ಒಂದು ಥರದ ರೋಗಗಳು, 150 ಥರದ ರೋಗಗಳನ್ನು ರಿವರ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀವಿ. ನೂರಾರು ಜನ ಡಯಾಬಿಟಿಸ್ ರಿವರ್ಸ್ ಮಾಡ್ಕೊಂಡಿದ್ದಾರೆ. ರಿವರ್ಸ್ ಅಂದರೆ ಕಂಪ್ಲೀಟ್ಲಿ ರಿವರ್ಸ್, ಎಲಿಮಿನೇಟ್, ಶರೀರದಲ್ಲಿ ಇರೋದೇ ಇಲ್ಲ ಆ ರೋಗ. ಡಯಾಬಿಟಿಸ್, BP, ಥೈರಾಯ್ಡ್, ನಮ್ಮದು ಡೈಜೆಸ್ಟಿವ್ ಇಶ್ಯೂಸ್, ಅದು ಏನೇ ಇರಲಿ, ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಆಸ್ಪತ್ರೆಯಲ್ಲಿ ಬಗೆಹರಿತಾ ಇಲ್ಲ ಅಂತಂದರೆ ಅದು ಜೀವನ ಶೈಲಿ ರೋಗ.
ಅದು ಅದರಲ್ಲಿ ಜೀವನ ಶೈಲಿಯದು ಬಹಳ ದೊಡ್ಡ ಪಾತ್ರ ಇದೆ ಅಂತಂದಂಗೆ. ಅದನ್ನು ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು, ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡು ಸುಧಾರಣೆ ಮಾಡ್ಕೋಬೋದು. ಮತ್ತು ಇದನ್ನೆಲ್ಲ ಹಂಚಿಕೊಳ್ಳೋದು ಜನರಿಗೆ ಯೂಸ್ ಆಗುತ್ತೆ. ನಾನು ಯಾವತ್ತೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಇನ್ನೂವರೆಗೆ ಹೇಳಿಲ್ಲ, ಮುಂದೆನೂ ಹೇಳೋದಿಲ್ಲ. ವಾಟ್ಸಪ್ ಚಾನಲ್ ಮಾಡಿದ್ದೆ ಮತ್ತು ಅದನ್ನು ಡಿಲೀಟ್ ಮಾಡಿದೆ, ಫೇಸ್ಬುಕ್ಕಲ್ಲಿದ್ದೆ ಮತ್ತು ಅದನ್ನು ತೆಗೆದುಹಾಕಿದೆ. ನನಗಿಷ್ಟ ಇಲ್ಲ, ಅದರಲ್ಲಿ ಬೇರೆ ಆ್ಯಕ್ಟಿವಿಟಿ ಶುರು ಆಗ್ತದೆ. ಸೊ ಯಾರಿಗಿಷ್ಟ ಇದೆಯೋ ಅವ್ರು ತಾನಾಗೆ ಹುಡ್ಕೊಂಡು ಬರ್ತಾರೆ. ಸೊ ನನಗೊಂದು ಟೈಮ್ ಪಾಸ್ ಆಗೋದಕ್ಕೆ, ನನಗೊಂದು ಶೇರ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಒಳ್ಳೆ ಖುಷಿ ಸಿಗೋದಕ್ಕೆ ಇದನ್ನೆಲ್ಲ ನಾನು ಮಾಡ್ತಾ ಇರ್ತೀನಿ. ಅದು ನನಗೆ ಅವಕಾಶ ಇದ್ದಾಗಷ್ಟೇ. ಮತ್ತು ಇದು ದಿನಾಲೂ ಮಾಡಬೇಕು, ಆಗಲೇಬೇಕು ಅಂತ ನಾನು ಹಠ ಹಿಡ್ಕೊಂಡು ಕೂತಿಲ್ಲ. ಚೆಕ್ ಲಿಸ್ಟ್ ಬಳಸ್ತೀವಿ. ನಮ್ಮಲ್ಲಿ ಏನೇ ನೆನಪಾದಾಗ ನಾವು ಹೊರಗಿಂದ ಏನೋ ಒಂದು ತರಿಸ್ಬೇಕಂದಾಗ ತಕ್ಷಣ ಅದನ್ನು ಡೈರಿಯಲ್ಲಿ ಬರಿತೀವಿ, ಯಾರಿಗೇ ಆಗಲಿ ನೆನಪಾದ ತಕ್ಷಣ. ಸೊ ದಟ್ ಮಾರ್ಕೆಟಿಗೆ ಹೋದಾಗ ಎಲ್ಲ ಏನೇನು ಬೇಕೋ ಒಂದೇ ಸರಿ ತೊಗೊಂಡು ಬರ್ಬೋದು. ಇದರಿಂದ ಓಡಾಟ ತಪ್ತದೆ, ದಿನೇ ದಿನೇ ಹೋಗೋದು ಬರೋದು ತಪ್ತದೆ. ಜೀವನ ಶೈಲಿ, ಆರೋಗ್ಯ, ಇದರ ಬಗ್ಗೆ ಎಲ್ಲ ಉಚಿತವಾಗಿ ಶೇರ್ ಮಾಡಿ ಭಾಳ ಜನರಿಗೆ ಇದರಿಂದ ಉಪಯೋಗ ಆಗಿದೆ. ಇದಕ್ಕೆ ಯಾವ ದುಡ್ಡು ತಗೊಳ್ಳೋದಿಲ್ಲ. ಶತ್ರುಗಳಿರೋದನ್ನು ಒಪ್ಪಿಕೊಂಡಿದ್ದೀವಿ, ಅದೇ ಹೇಳಿದ್ನಲ್ಲ ಮೊದಲು, ವಾಸ್ತವಿಕತೆ. ಎಲ್ಲ ನಂಬಿಕೆ ನಮ್ಮಲ್ಲಿ, ಈ ಧರ್ಮ ದೊಡ್ಡದು, ಈ ರಾಷ್ಟ್ರ ದೊಡ್ಡದು, ಈ ಜನ ದೊಡ್ಡದು, ಗಂಡಸರು ದೊಡ್ಡವರು, ಮಕ್ಕಳು ದೊಡ್ಡವರು, ತಾಯಿ ದೇವರು, ಅಂಥದ್ದು ಹಾಳು ಮೂಳು ಎಂಥದ್ದು ಯಾವ ವಿಚಾರಕ್ಕೂ ಬೆಲೆ ಇಟ್ಟಿಲ್ಲ ನಾವು. ಎಲ್ಲರೂ ಒಂದೇ, ಎಲ್ಲ ಧರ್ಮ ಒಂದೇ, ಎಲ್ಲರೂ ಹಾಗೆ ಒದ್ದಾಡ್ತಾ ಇದ್ದಾರೆ, ಎಲ್ಲರೂ ಹಾಗೆ ಸಾಯ್ತಾ ಇದ್ದಾರೆ, ಎಲ್ಲರೂ ಹಾಗೆ ತಿಂತಾ ಇದ್ದಾರೆ, ಎಲ್ಲರೂ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಭಾಷೆ ಇದೆ ಅಷ್ಟೇ, ಮತ್ತೇನೂ ಇಲ್ಲ ಅದರಲ್ಲಿ. ನಿನಗೆ ನೀನು ಹೇಳ್ಕೊಬೇಕಷ್ಟೇ, ನಾನು ಶ್ರೇಷ್ಠ ಅಂತ. ನನಗಂಥದ್ದೇನು ಕಾಣಿಸ್ಲಿಲ್ಲ. ಕೋಪದ ಮೇಲೆ ಲಕ್ಷ್ಯ ಕೊಡೋದು. ಕೋಪ ಬರ್ತಾ ಇದೆ ಅಂತಂದರೆ ಆರೋಗ್ಯ ಸರಿ ಇಲ್ಲ ಫ್ರಸ್ಟ್ರೇಷನ್ ಇದೆ, ಇಲ್ಲ ನಾವು ಯಾರೋ ಅದಕ್ಕೆ, ಉದಾಹರಣೆಗೆ ನಮ್ಮ ಮಗಳು ಯಾವಾಗಲೂ ಕೋಪದಲ್ಲಿದ್ದಾಳೆ ಅಂದರೆ ನಾನು ಏನೋ ಫೋರ್ಸ್ ಮಾಡ್ತಾ ಇರ್ಬೋದು ಅವಳಿಗೆ, ಆಯಿತಾ. ಸೊ ಅದನ್ನು ಯೋಚನೆ ಮಾಡಿ, ಸ್ವಲ್ಪ ನೋಡಿ, ಮಾತಾಡಿಕೊಂಡು ಅದನ್ನು ಬಗೆಹರಿಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ನನ್ನ ಮಗಳು ನನ್ನ ಮೇಲೆ ಕೋಪ ಮಾಡ್ತಾ ಇದ್ದಾಳೆ ಅಂತಂದರೆ ನಾನು ತಪ್ಪು ಅಂತ ಯೋಚನೆ ಮಾಡೋದು ಬಿಟ್ಟಿದ್ದೀನಿ. ಕೋಪ ಮಾಡಬೇಕು. ನಮಗೆ ಏನೋ ಸರಿ ಅನ್ನಿಸ್ತಾ ಇಲ್ಲ, ಬೇಜಾರಾಗಿದೆ, ನೋವಾಗ್ತಾ ಇದೆ ಅಂತಂದರೆ ಕೋಪ ಮಾಡಬೇಕು, ಕೋಪ ಹೊರಗೆ ಹಾಕಬೇಕು. ಕೋಪ ಒಳಗಿಟ್ಕೊಂಡ್ರೆ ಸ್ಟ್ರೆಸ್ ಆಗಿ ರೋಗಗಳು ಬರ್ತದೆ. ಇವತ್ತು ಬ್ಲಡ್ ಪ್ರೆಷರ್, ನಾಳೆ ಸ್ಟ್ರೋಕ್, ನಾಡಿದ್ದು ಕ್ಯಾನ್ಸರ್. ಪ್ರತಿಫಲ ನಿರೀಕ್ಷಿಸೋದನ್ನು ಬಿಟ್ಟಿದ್ದೀವಿ. ಗಾರ್ಡನ್, ಸಸಿ ನೆಡ್ತೀವಿ, ಗಿಡ ನೆಡ್ತೀವಿ, ಜನರಿಗೆ ಏನೋ ಒಂದು ಬೋಧನೆ ಕೊಡ್ತೀವಿ, ಬಂದವರಿಗೆ ಹಂಚ್ಕೊತೀವಿ, ಮಕ್ಕಳಿಗೆ ಬೆಳೆಸ್ತಾ ಇದ್ದೀವಿ. ಆದರೆ ಇದರಿಂದ ನನಗೆ ಏನೋ ಸಿಗ್ತದೆ ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಕೊಂಡಿಲ್ಲ. ಬೆಳೆಸೋದು ನನ್ನ ಕೆಲಸ, ಬಂದರೆ ಒಳ್ಳೆಯದು, ತಿನ್ಬೋದು, ಬರಲಿಲ್ಲ ಅಂದರೆ ಒಳ್ಳೆಯದು, ಏನು ಸಮಸ್ಯೆ ಇಲ್ಲ. ಇದರಿಂದ ಡಿಟ್ಯಾಚ್ಮೆಂಟ್ ಆಗಿ ನೆಮ್ಮದಿ ಇರ್ತದೆ. ಇಲ್ಲಾಂದರೆ ನಿರಂತರವಾಗಿ ನಡೀತಾ ಇರ್ತದೆ ತಲೆಯಲ್ಲಿ. ಅವನು ಕೊಟ್ಟಿಲ್ಲ, ಇವನು ಕೊಟ್ಟಿಲ್ಲ, ಗಾರ್ಡನ್ ಕೊಟ್ಟಿಲ್ಲ, ಗಿಡ ಕೊಟ್ಟಿಲ್ಲ, ಮನುಷ್ಯ ಕೊಟ್ಟಿಲ್ಲ, ಅವಳು ಕೊಟ್ಟಿಲ್ಲ, ಇದು ಹೀಗೆ ನಡೀತಾ ಇರ್ತದೆ ತಲೆಯಲ್ಲಿ. ಹೊರಗಿನವರ ಅಭಿಪ್ರಾಯ ನಿರ್ಲಕ್ಷ್ಯ. ನಾವು ಯಾರು ಏನೇ ಹೇಳಿ ಕೇರ್ ಮಾಡೋದೇ ಇಲ್ಲ. ಒಬ್ಬನೇನೋ ಹೇಳ್ತಾ ಇದ್ದಾನಂತಂದರೆ ಅದು ನಿಜವಾಗಲೂ ಬೇಕಾಗಿರೋದಾದರೆ ಮಾತ್ರ ಅದನ್ನು ನಾವು ಕೇರ್ ಮಾಡ್ತೀವಿ, ಇಲ್ಲಾಂದರೆ ಕೇರ್ ಮಾಡೋದೇ ಇಲ್ಲ. ಒಳ್ಳೆಯದಕ್ಕೆ ಹೊಂದಿಕೊಳ್ಳುವುದು. ಆದರೆ ನೀವು ಹೇಳೋದರಲ್ಲಿ ನಿಜವಾಗಲೂ ಏನಾದರೂ ಒಂದು ಒಳ್ಳೆಯ ಅಂಶ ಇದೆ ಅಂದರೆ ಅದನ್ನು ಖಂಡಿತ ತಗೋತೀವಿ. ಎಲ್ಲ ಚಟಗಳನ್ನು ಕಡಿಮೆ ಮಾಡಿದೆವು. ನಾನು ಇನ್ನೂ ಆದರೂ ಕೆಲವೊಂದು ಸಾರಿ ಡ್ರಿಂಕ್ ಮಾಡ್ತೇನೆ, ಆಯಿತಾ, ಆದರೆ ದಿನಾಲೂ ಮಾಡಲ್ಲ. ಭಾಳ ಒಂದು ಏನೋ ಬೇಕನ್ಸಿದಾಗ ಡ್ರಿಂಕ್ ಮಾಡ್ತೇನೆ. ನಾವು ನಾನ್ ವೆಜ್ ಊಟ ಮಾಡ್ತೀವಿ, ನಾನ್ ವೆಜ್ ಊಟ ಮಾಡೋದು ತಪ್ಪಿಲ್ಲ. ಆದರೆ ಮೊದಲು 10-15 ವರ್ಷದ ಹಿಂದೆ ಅದೆಲ್ಲ ರೂಢಿ ಥರ ಇತ್ತು. ಈಗ ರೂಢಿ ಥರ ಇಲ್ಲ. ಈಗ ಬೇಕಾದಾಗ ಮಾತ್ರ, ಅವಶ್ಯಕತೆ ಇದ್ದಾಗ ಮಾತ್ರ, ಚಟ ಆಗದ ಹಾಗೆ ನೋಡಿಕೊಳ್ಳೋದು. ಜಗಳವಾಡುವುದು ಕಡಿಮೆ. ಈ ಬಯಕೆಗಳೇ ಕಡಿಮೆ ಆದಾಗ ಜಗಳಗಳು ಕಡಿಮೆ ಆಗ್ತದೆ. ಸಾಮಾಜಿಕ ಭಿನ್ನಾಭಿಪ್ರಾಯ ಒಪ್ಪಿಕೊಳ್ಳೋದು. ನಾವು ಏನೇ ಮಾಡಿದರೂ ಅದನ್ನು ಅಪೋಸ್ ಮಾಡೋ ಜನ ಇರ್ತಾರೆ. ಅಪೋಸ್ ಮಾಡೋರೇ ಹೆಚ್ಚಿಗಿರ್ತಾರೆ. 100ರಲ್ಲಿ 95 ಜನ ಅಪೋಸ್ ಮಾಡ್ತಾರೆ.
ನೀವು ಏನು ಬೇಕಾಗಿದ್ರೆ ಮಾಡಿರಿ. ಕಾರಣ ಏನಂದರೆ ಅವರಿಗೆ ಲಾಭ ಆಗ್ತಾ ಇಲ್ಲ ಅಂಥೇಳಿ ಅಪೋಸ್ ಮಾಡ್ತಾರೆ. ಸೊ ನೀವು ಎಲ್ಲರಿಗೆ ಸ್ಯಾಟಿಸ್ಫೈ ಮಾಡೋಕ್ಕೆ ಆಗೋದೇ ಇಲ್ಲ. ನೀವು ಎಷ್ಟು ಏನು ಬೇಕಾದ್ರೂ ಮಾಡಿರಿ, ನಿಮಗೆ ಗುಡ್ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಚಾನ್ಸ್ ಇಲ್ಲ. ಗೊತ್ತಾಯ್ತಾ? ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಜನರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ನೆಂಟರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಗೆಳೆಯರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದೊಂದು ಸ್ಟ್ರೆಸ್ ಇತ್ತಲ್ಲ, ಅದು ಹೋಯ್ತು. ನಾನು ಕರೆಕ್ಟ್ ಮಾಡ್ತಾ ಇದ್ದೀನೋ ಇಲ್ಲ ಅಂತ ಅನ್ನೋದು ನನ್ನ ನಿದ್ರೆಯಲ್ಲಿ ರಿಫ್ಲೆಕ್ಟ್ ಆಗ್ತದೆ, ನನ್ನ ಆರೋಗ್ಯದಲ್ಲಿ ರಿಫ್ಲೆಕ್ಟ್ ಆಗ್ತದೆ. ನನಗೆ ನನ್ನ ಆರೋಗ್ಯ ಇಂಪ್ರೂವ್ ಆಗ್ತಾ ಇದೆ, ನನ್ನ ನಿದ್ರೆ ಇಂಪ್ರೂವ್ ಆಗ್ತಾ ಇದೆ ಅಂತಂದರೆ ನಾನು ಕರೆಕ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ. ಅದಕ್ಕೆ ಬೇರೆಯವನ ಪರ್ಮಿಷನ್, ವ್ಯಾಲಿಡೇಷನ್ ಯಾಕೆ ಬೇಕು ಅದಕ್ಕೆ? ಹಾವುಗಳಿಂದ ಶಾಂತಿಯುತ ಸಹಬಾಳ್ವೆ. ತೋಟದಲ್ಲಿ ಒಂದು ದೊಡ್ಡ ವಿಷಯ ಬರೋದು ಹಾವು ಹುಪ್ಪಳಿ, ಹುಳ ಹುಪ್ಪಡಿ, ಹಾವು ಬಂದರೆ ಹೆಂಗ್ರಿ ಅಂತೆಲ್ಲ ಅಂತಂತಾರೆ. ಮೊದಲೇ ಅದೆಲ್ಲ ಭಯ ಆಗ್ತಿತ್ತು. ಆದರೆ ಆಮೇಲೆ ನಾವು ಅರ್ಥಕೊಂಡ್ವಿ, ನಾವು ಅದರ ಮೇಲೆ ಕಾಲಿಟ್ಟಾಗ ಮಾತ್ರ ಅದು ಕಚ್ತದೆ. ಸೊ ಕಾಲು ಎಲ್ಲಿ ಇಡ್ತಾ ಇದ್ದೀವಿ ಅದನ್ನು ನೋಡಿದರೆ ಮುಗ್ದೇ ಹೋಯ್ತು. ಸೊ ಅವಾಗಿನಿಂದ ಇದು ಯೋಚನೆ ಅರ್ಥ ಆದಾಗಿಂದ, ಈ ವಿಷಯ ಅರ್ಥ ಆದಾಗಿಂದ ನಾವು ನೋಡಿ ಕಾಲಿಡ್ತೀವಿ. ಬಹಳ ಸಾರಿ ತಿಂಗಳಿಗೆ 1-2-3 ಸಾರಿ ನಮಗೆ ಹಾವು ಸಿಗ್ತದೆ. ಮನೆಯಲ್ಲೂ ಬಂದೆಲ್ಲ ಮನೆ ಮಾಡಿರ್ತದೆ ಅದು. ಆದರೆ ಅದಕ್ಕೆ ಒಂದು ಕಡೆ ಇರೋದು ಇಷ್ಟ ಇರಲ್ಲ. ಈ ಮನೆಯಲ್ಲಿ ಬಂದು ಇದು ನನ್ನ ಮನೆ, ನೀನು ಹೋಗಬೇಕು ಅಂತ ಈ ಥರ ಇರೋದಿಲ್ಲ ಅದಕ್ಕೆ. ಸೊ ಬರ್ತದೆ ಮತ್ತು ಹೋಗ್ತದೆ. ನಾವು ಅದಕ್ಕೆ ಸುಮ್ಮನೆ ಬಿಡ್ತೀವಿ. ಅದಕ್ಕೆ ಹೊಡೆಯೋದು ಬಡಿಯೋದು ಮಾಡೋದು ಏನು ಮಾಡೋದಿಲ್ಲ. ದೀರ್ಘಕಾಲದ ಯೋಜನೆಗಳಿಲ್ಲ, ಸಿಕ್ಕಾಪಟ್ಟೆ ಪ್ಲ್ಯಾನ್ಸ್. ಮಕ್ಕಳ ಮದುವೆ, ಮಕ್ಕಳ ನೌಕರಿ, ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್ಸ್, ಲೈಫ್ ಇನ್ಶೂರೆನ್ಸ್, ಹಳು ಮುಳು ಇಂಥದ್ದು ಏನೂ ಇಟ್ಕೊಂಡಿಲ್ಲ. ಅದರಲ್ಲಿ ಏನೂ ಅರ್ಥನೇ ಇಲ್ಲ. ಇವತ್ತಿನಿಂದ 10 ವರ್ಷ ದುಡಿದ್ರೆ ಏನೋ ಅದರ ನಂತರ ಮ್ಯಾಜಿಕಲಿ ಎಲ್ಲ ಒಳ್ಳೆಯದಾಗ್ತದೆ. ಇದೆಲ್ಲ ಕಾರ್ಪೊರೇಷನ್ಸ್ಗಳು ತಲೆಯಲ್ಲಿ ಹುಳ ಬಿಟ್ಟಿರೋದು. ನಮ್ಮ ದುಡ್ಡು ರೆಗ್ಯುಲರಾಗಿ ತಗೋತಾ ಇರಬೇಕು, ನಾವು ಕೆಲಸ ಮಾಡ್ತಾ ಇರಬೇಕು, ಅವರು ಬೆಳೀತಾ ಇರಬೇಕು. ಮತ್ತು ಸಂಪೂರ್ಣ ನಿರ್ಭಯದ ಅಭ್ಯಾಸ. ಏನೇನು ಮಾಡ್ತಾ ಇದ್ದೀವಿ, ಹೊಸದಾಗಿ ಮಾಡ್ತಾ ಇದ್ದೀವಿ, ಅದರಲ್ಲಿ ಒಂದು ಭಯ ಇರ್ತದೆ. ಆದರೆ ಅದನ್ನು ನಿರ್ಭಯವಾಗಿ ಮಾಡೋಣ, ಮಾಡಿ ನೋಡೋಣ. ಅದು ಮಾಡಿದ ಮೇಲೆ ಹೆಂಗಾಗ್ತದೋ ನೋಡೋಣ. ಈ ಥರ ಒಂದು ಭಾವನೆ ಬೆಳೆಸ್ಕೊಂಡಿದ್ದೀವಿ ಹೊರತು ಏನಾಗ್ತದೋ ಏನಿಲ್ಲೋ, ಮಾಡಬೇಕೋ ಬೇಡೋ, ಏನಂತಾರೋ ಏನಿಲ್ಲೋ, ಹೆಂಗಾಗ್ತದೋ ಏನೋ, ಮಾಡೋಕ್ಕಾಗ್ತದೋ ಇಲ್ಲೋ, ಇಂಥದ್ದೆಲ್ಲ ಬಿಟ್ಟಿದೆ. ಸರಿನಾ? ಸೊ ನೋಡಿ, ನೀವು ತೋಟಕ್ಕೆ ಹೋಗಲೇಬೇಕು, ನೀವು ಹೋಮ್ ಸ್ಕೂಲಿಂಗ್ ಮಾಡಲೇಬೇಕು ಅಂತಿಲ್ಲ. ನೀವು ಎಲ್ಲಿದ್ದೀರೋ ಅಲ್ಲೇ ಇದ್ದುಕೊಂಡು ನೀವು ಸರಳತೆ ಕಡೆಗೆ ಹೆಜ್ಜೆಗಳು ಹಾಕಬಹುದು.